ಮಿತ್ರರೇ ನಮಸ್ಕಾರ. ಮಿತ್ರರೇ, ಕೇಂದ್ರದ ಚುನಾವಣಾ ಆಯೋಗ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ನಿಮಗೆಲ್ಲ ಗೊತ್ತು, ಬಿಹಾರದಲ್ಲಿ ಅವರು ಚುನಾವಣೆಗೂ ಮುಂಚೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಿದ್ರು. ಇದರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಸುಪ್ರೀಂ ಕೋರ್ಟ್ಗೂ ಕೂಡ 11 ವಿಪಕ್ಷಗಳು ಹೋಗಿದ್ವು. ಇದು ಸರಿಯಲ್ಲ, ಚುನಾವಣೆ ಸಂದರ್ಭದಲ್ಲಿ ಇವರು ಅಕ್ರಮ ಮಾಡ್ತಾ ಇದ್ದಾರೆ, ಇದಕ್ಕೆ ಅವರಿಗೆ ಅವಕಾಶ ಇಲ್ಲ, ಇದಕ್ಕೆ ತಡೆ ಕೊಡಬೇಕು, ಹೀಗೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಪ್ರಶ್ನೆ ಮಾಡುವಂತಹ ಕೆಲಸ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು? ಇದನ್ನು ಚುನಾವಣಾ ಆಯೋಗ ಮಾಡಲೇಬೇಕು, ಅದು ಅವರ ಶಾಸನಬದ್ಧವಾದಂತಹ ಅಧಿಕಾರ, ಅದನ್ನು ಪ್ರಶ್ನಿಸೋದಕ್ಕೆ ನಮಗೆ ಯಾವುದೇ ರೀತಿಯಲ್ಲೂ ಅವಕಾಶ ಇಲ್ಲ, ಅದಕ್ಕೆ ತಡೆ ಕೊಡೋದಕ್ಕೂ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದಂತಹ ತೀರ್ಪನ್ನು ಕೊಟ್ಟಿತ್ತು. ಅದಾದ ನಂತರ ಮಿತ್ರರೇ, ಚುನಾವಣಾ ಆಯೋಗ ಈಗ ಮತ್ತೊಂದು ನಿರ್ಧಾರವನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣಾ ಆಯೋಗಕ್ಕೆ ಯಾವಾಗ ಜಯ ಸಿಕ್ತೋ ತಕ್ಷಣ ಅವರು ಡಿಸೈಡ್ ಮಾಡಿದ್ದಾರೆ, ಇಡೀ ದೇಶಾದ್ಯಂತ ನಾವು ಈ ಅಭಿಯಾನವನ್ನು ಮಾಡ್ತೀವಿ. ನಮಗೆ ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಕಲಿ ವೋಟರ್ಸ್ ಪತ್ತೆಯಾಗಿದ್ದಾರೆ. ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಕಲಿ ವೋಟರ್ಸ್ ಇರಬಹುದು. ಇದು ಚುನಾವಣೆಯ ಮೇಲೆ ಬಹಳ ಪ್ರತಿಕೂಲವಾದಂತಹ ಪರಿಣಾಮ ಬೀರ್ತಾ ಇದೆ. ಇದರಲ್ಲಿ ಪಾರದರ್ಶಕತೆ ಇಲ್ಲ, ನಮಗೆ ಪ್ರಾಪರ್ ಆದಂತಹ ಅಂಕಿಅಂಶವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದ್ದೇ ಆದರೆ ಇಡೀ ದೇಶದ ಚುನಾವಣೆಯಲ್ಲಿ ಒಂದು ಮಹತ್ತರ ಬದಲಾವಣೆಯನ್ನು ತರಬಹುದು ಅಂತ ಚುನಾವಣಾ ಆಯೋಗಕ್ಕೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಅವರು ನಿರ್ಧಾರ ಮಾಡಿದ್ದಾರೆ, ಇಡೀ ದೇಶಾದ್ಯಂತ ಇದನ್ನು ವಿಸ್ತರಿಸ್ತೀನಿ ಅಂತ. ಮಿತ್ರರೇ, ಇದರಿಂದ ಅನೇಕ ರಾಜಕೀಯ ಪಕ್ಷಗಳಿಗೆ ನಿದ್ದೆಗೆಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ, ಮುಂದಿನ ವರ್ಷ ಕೆಲ ರಾಜ್ಯಗಳಲ್ಲಿ, ತೀರಾ ಇಂಪಾರ್ಟೆಂಟ್ ರಾಜ್ಯಗಳಲ್ಲಿ ಚುನಾವಣೆ ಇದೆ. ಅವರು ಕೆಲ ವರ್ಗದ ಮತದಾರರನ್ನೇ ನೆಚ್ಚಿಕೊಂಡಿದ್ದಾರೆ, ಅಂಥವರು ಈಗ ನಿದ್ದೆ ಮಾಡ್ತಾ ಇಲ್ಲ. ಹಾಗಾದರೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಅಂತಹ ದೊಡ್ಡ ಬದಲಾವಣೆ ಏನಾಗುತ್ತೆ? ವಿಪಕ್ಷಗಳು ಇಷ್ಟೊಂದು ಆತಂಕಗೊಂಡಿರುವಂತಹದ್ದು ಯಾಕೆ? ಯಾವ ರಾಜ್ಯದ ಫಲಿತಾಂಶದ ಮೇಲೆ ಇದು ದೊಡ್ಡ ಪರಿಣಾಮವನ್ನು ಬೀರಬಹುದು? ದೇಶಾದ್ಯಂತ ಏನು ಪರಿಣಾಮ ಬೀರುತ್ತೆ? ಇದೆಲ್ಲದರ ಬಗೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಕಿಅಂಶಗಳನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಬಿಹಾರದಲ್ಲಾದಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಬಗೆಗೆ ನಿಮಗೆ ಅನೇಕ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಚುನಾವಣಾ ಆಯೋಗದ ಮಾಸ್ಟರ್ ಸ್ಟ್ರೋಕ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಗೊತ್ತಾ? ಚುನಾವಣಾ ಆಯೋಗ ಇದ್ದಕ್ಕಿದ್ದಂತೆ ಬಿಹಾರದಲ್ಲಿ ನೋಟಿಫಿಕೇಶನ್ ಅನ್ನು ಹೊರಡಿಸ್ತು. ನಾವು 2003ರಲ್ಲಿ ಇಲ್ಲಿ ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡಿದ್ವಿ. ಆ ಪರಿಷ್ಕರಣೆ ನಡೆದು 2 ದಶಕಗಳು ಕಳೆದು ಹೋಯಿತು. ಹೀಗಾಗಿ ಇಲ್ಲಿ ಮತ್ತೆ ಪುನಃ ವೋಟರ್ ಲಿಸ್ಟ್ ಪರಿಷ್ಕರಣೆ ಆಗಬೇಕು. ಅವರು ನಿರ್ಧಾರ ಮಾಡಿದ್ರು, ಅದನ್ನು ಆರಂಭ ಕೂಡ ಮಾಡಿದ್ರು. ಆದರೆ ವಿಪಕ್ಷಗಳಿಗೆ ಇದು ಸೊಗಸಲಿಲ್ಲ. ಅವರು ನೇರವಾಗಿ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ್ರು. ಒಟ್ಟು 11 ಪಕ್ಷಗಳು ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ವು. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಬಿಹಾರದಲ್ಲಿ ಒಂದೇ ಒಂದು ವೋಟನ್ನು ಪಡೆಯದಂತಹ ರಾಜಕೀಯ ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ವು, ಅಲ್ಲಿ ಅರ್ಜಿ ಹಾಕ್ಕೊಂಡಿದ್ವು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಸಮಾಜವಾದಿ ಪಕ್ಷಕ್ಕೆ ಬಿಹಾರದಲ್ಲೇನು ನೆಲೆ ಇಲ್ಲ, ಒಂದು ಸ್ವಲ್ಪ ನೆಲೆ ಇದೆ ಅಂತ ಅಂದುಕೊಳ್ಳೋಣ. ಟಿಎಂಸಿಗೂ ಬಿಹಾರಕ್ಕೆ ಏನು ಸಂಬಂಧ? ಇದಿಷ್ಟೇ ಯಾಕೆ, ದಕ್ಷಿಣದ DMK ಕೂಡ ಅರ್ಜಿ ಹಾಕ್ಕೊಂಡಿತ್ತು. ಅಂದ್ರೆ ವಿಪಕ್ಷಗಳಿಗೆ ಒಂದು ಆತಂಕ ಶುರುವಾಗಿತ್ತು. ಯಾಕೆ ಕೇಳಿದ್ರೆ, ಬಿಹಾರದಲ್ಲಿ ಮೊದಲಿಗೆ ವೋಟರ್ ಲಿಸ್ಟ್ ಪರಿಷ್ಕರಣೆಯನ್ನು ಮಾಡ್ತಾರೆ, ನಂತರದ ದಿನಗಳಲ್ಲಿ ಇಡೀ ದೇಶಕ್ಕೆ ಇದು ವಿಸ್ತರಣೆ ಆಗಿಬಿಡುತ್ತೆ. ಅದು ಪಶ್ಚಿಮ ಬಂಗಾಳದಲ್ಲೂ ಆಗಬಹುದು, ತಮಿಳುನಾಡಿನಲ್ಲೂ ಆಗಬಹುದು, ಅಸ್ಸಾಂ, ಕೇರಳ, ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಗಬಹುದು ಅಂತ ಅಲ್ಲಿನ ರಾಜಕೀಯ ಪಕ್ಷಗಳಿಗೆ ಅನಿಸೋದಕ್ಕೆ ಶುರುವಾಗಿತ್ತು. ಅದಕ್ಕೋಸ್ಕರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಇದನ್ನು ಚುನಾವಣಾ ಆಯೋಗ ಮಾಡಬಾರದು, ನೀವು ತಡೆ ಕೊಡಬೇಕು ಅಂತ ಕೇಳ್ಕೊಂಡ್ರು. ಆದರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ನಿರಾಕರಿಸಿತು. ಚುನಾವಣಾ ಆಯೋಗಕ್ಕೆ ಆ ಅಧಿಕಾರ ಇದೆ, ಅವರು ಆ ಕೆಲಸವನ್ನು ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದಕ್ಕೆ ಸರಿಯಾಗಿ ಮಿತ್ರರೇ, ಬಿಹಾರದಲ್ಲಿ ದೊಡ್ಡ ಅಕ್ರಮ ಕೂಡ ಬೆಳಕಿಗೆ ಬಂತು. ಒಂದು ವೇಳೆ ಚುನಾವಣಾ ಆಯೋಗ ಬಿಹಾರದಲ್ಲಿ ಇಷ್ಟೆಲ್ಲ ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡಿ ಒಂದು 50,000ನೋ 1 ಲಕ್ಷವೋ ಮತಗಳನ್ನು ವೋಟರ್ ಲಿಸ್ಟ್ನಿಂದ ತೆಗೆದುಹಾಕಿದ್ರೆ ಇದಕ್ಕೆ ಇಷ್ಟೆಲ್ಲ ಮಹತ್ವ ಇರ್ತಾ ಇರಲಿಲ್ಲ. ಇದೇನು ದೊಡ್ಡ ಪರಿಣಾಮ ಬೀರೋದಿಲ್ಲ ಬಿಡಿ ಅಂತ ಎಲ್ಲರೂ ಅಂದುಕೊಳ್ತಾ ಇದ್ರು. ಆದರೆ ಬಿಹಾರದ ವೋಟರ್ ಲಿಸ್ಟ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಯಿತು. ಈ ಹಿಂದೆ ಬಿಹಾರದಲ್ಲಿ ಒಟ್ಟು 7,89,00,000 ವೋಟರ್ಸ್ ಇದ್ರು. ಅದನ್ನು ಪರಿಷ್ಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ 7,89,00,000 ಪೈಕಿ 64 ಲಕ್ಷ ವೋಟರ್ಸ್ ನಕಲಿ ಅಂತಂದ್ರೆ ಏನೋ ಮೋಸ ಮಾಡಿದ್ದಾರೆ ಅಂತಲ್ಲ. ಕೆಲವರು ಸತ್ತೇ ಹೋಗಿದ್ದಾರೆ, ಇನ್ನು ಕೆಲವರು ರಾಜ್ಯ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ, ಮತ್ತೆ ಕೆಲವರು 2 ಕಡೆಗಳಲ್ಲಿ ಹೆಸರನ್ನು ಹೊಂದಿದ್ದಾರೆ. ಇನ್ನು ಕೆಲವರಿಗೆ ಯಾವುದೇ ದಾಖಲಾತಿಗಳಿಲ್ಲ, ಅಂದ್ರೆ ಅವರು ನಮ್ಮ ದೇಶದ ಮತದಾರರೇ ಅಲ್ಲ. ಇದೆಲ್ಲವುದನ್ನು ಕೂಡ ಚುನಾವಣಾ ಆಯೋಗ ಪತ್ತೆ ಹಚ್ಚಿತು. ಬಿಹಾರದ ಒಟ್ಟು ಮತದಾರರ ಪೈಕಿ 8.11% ವೋಟರ್ಸ್ ಏನಿದ್ದಾರೆ, ಇವರು ನಕಲಿ ಎನ್ನುವಂಥದ್ದನ್ನು ಚುನಾವಣಾ ಆಯೋಗ ಸಾಬೀತು ಮಾಡಿತು. ಅಲ್ಲಿಗೆ ಚುನಾವಣಾ ಆಯೋಗದ ಈ ಪ್ರಯತ್ನ ಇದೆಯಲ್ಲ, ಇದು ಬೆಟ್ಟ ಆಗದು ಇಲಿ ಹಿಡಿದಾಗಿಲ್ಲ, ಆನೆಯನ್ನೇ ಹಿಡಿದು ಬಿಟ್ರು. ಹೀಗಾಗಿ ಚುನಾವಣಾ ಆಯೋಗಕ್ಕೆ ಏನು ಅನ್ನಿಸ್ತಾ ಇದೆ, ಇಡೀ ದೇಶಾದ್ಯಂತ ಈ ಅಭಿಯಾನ ಆಗಬೇಕು. ಹಿಂದೆ ಸರಿಯಾದ ಸಮಯಕ್ಕೆ ಈ ಅಭಿಯಾನಗಳು ನಡೀತಾ ಇದ್ವು, ಈಗ ದೇಶದಾದ್ಯಂತ ಇದನ್ನು ವಿಸ್ತರಣೆ ಮಾಡಬೇಕು ಅಂತ ಅವರಿಗೆ ಅನಿಸಿದೆ. ಹೀಗಾಗಿ ಅವರೊಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ನಾವು ಇಡೀ ದೇಶಾದ್ಯಂತ ಇನ್ನೆಲ್ಲೇ ಚುನಾವಣೆ ಆದರೂ ಕೂಡ ವೋಟರ್ ಲಿಸ್ಟ್ ಅನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ. ಇದು ಅನೇಕ ವಿಪಕ್ಷಗಳ ನಿದ್ದೆಗೆಡಿಸಿದೆ. ಕಾರಣ ಏನು ಅಂತ ನಿಮಗೆ ಈಗ ಹೇಳ್ತೀನಿ ಕೇಳಿ. ಇಡೀ ದೇಶದಲ್ಲಿ ಒಟ್ಟು 100 ಕೋಟಿಯಷ್ಟು ಮತದಾರರಿದ್ದಾರೆ.
ಈಗ ಬಿಹಾರದಲ್ಲಿ ಪತ್ತೆಯಾದಷ್ಟೇ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ನಕಲಿ ಮತದಾರರು ಪತ್ತೆ ಆಗಿದ್ದೇ ಆದರೆ ಒಟ್ಟು 8,11,00,000 ವೋಟರ್ಸ್ ಅನ್ನ ಲೀಸ್ಟ್ನಿಂದ ತೆಗೆದುಹಾಕಲಾಗುತ್ತೆ. ಇಲ್ಲಿ ನಾನು ಹೇಳ್ತಿರೋದನ್ನ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಬಿಹಾರ ಒಂದೇ ರಾಜ್ಯದಲ್ಲಿ 8.11% ನಕಲಿ ವೋಟರ್ಸ್ ಪತ್ತೆ ಆದ್ರು. ಅದೇ ರೀತಿಯಾಗಿ ಅರುಣಾಚಲದಲ್ಲೂ ಆಗ್ತಾರೆ, ಅಥವಾ ನಮ್ಮ ಕರ್ನಾಟಕದಲ್ಲೂ ಆಗ್ತಾರೆ, ತಮಿಳುನಾಡಿನಲ್ಲೂ ಆಗ್ತಾರೆ ಅಂತ ನಾವು ಅಂದುಕೊಂಡಿದ್ದೆ ಆದರೆ 8,11,00,000 ಮತದಾರರ ಹೆಸರನ್ನ ಚುನಾವಣಾ ಆಯೋಗ ಪಟ್ಟಿಯಿಂದ ಡಿಲೀಟ್ ಮಾಡುತ್ತೆ. ಇದನ್ನ ಈ ದೇಶದಲ್ಲಿರುವಂತಹ 543 ಲೋಕಸಭಾ ಕ್ಷೇತ್ರಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಿದ್ರೆ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ 1,49,355 ಮತಗಳು ಬರ್ತವೆ. ಅಂದ್ರೆ ಅಷ್ಟು ಮತಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಎಕ್ಸಾಕ್ಟ್ ಇಷ್ಟೇ ಆಗುತ್ತೆ ಅಂತಲ್ಲ, ನಾನು ಸಮಾನವಾಗಿ ಹಂಚಿಕೆ ಮಾಡಿ ಪರ್ಸೆಂಟೇಜ್ ವೈಸ್ ನಿಮಗೆ ಹೇಳ್ತಾ ಇದ್ದೀನಿ. ಇದು ಒಂದು ಕ್ಷೇತ್ರದಲ್ಲಿ 3 ಲಕ್ಷನೂ ಆಗಬಹುದು, ಒಂದು ಕ್ಷೇತ್ರದಲ್ಲಿ 20,000 ಆಗಬಹುದು. ಅಂದ್ರೆ ಯಾವ ಮಟ್ಟಿನ ಪರಿಣಾಮ ಬೀರಬಹುದು ಅಂತ ನೀವು ಊಹೆ ಮಾಡಬಹುದು. ಯಾಕೆಂದ್ರೆ ಈ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ 5-10 ಸಾವಿರ ಮತಗಳ ಅಂತರದಲ್ಲಿ ಗೆದ್ದಂತವರು ಕೂಡ ಇದ್ದಾರೆ. ಹೀಗಾಗಿ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಇದೆಯಲ್ಲ, ಈ ದೇಶದ ಚುನಾವಣಾ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಈಗೇನು ಬಿಜೆಪಿ ಗೆಲ್ತಾ ಇದೆ, ಇವ್ರಿಗೆ ಸೋಲಾದರೂ ಆಶ್ಚರ್ಯ ಇಲ್ಲ, ಅಥವಾ ಕಾಂಗ್ರೆಸ್ನವ್ರು ಗೆಲ್ತಾ ಇರುವಂತಹ ಕ್ಷೇತ್ರದಲ್ಲಿ ಅವ್ರಿಗೆ ಸೋಲಾದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ಕೆಲ ಕ್ಷೇತ್ರಗಳಲ್ಲಿ 5,000, 10,000, 20,000, 25,000 ಅಂತರದಲ್ಲಿ ಗೆದ್ದಿದ್ದಾರೆ. ನಾನು ಲೋಕಸಭಾ ಚುನಾವಣೆಯದು ಹೇಳ್ತಾ ಇರುವಂಥದ್ದು. ಈ 1,49,355 ಮತಗಳು ಒಂದೊಂದು ಕ್ಷೇತ್ರಕ್ಕೆ ಕಟ್ಟಾಗಿದ್ದೆ ಆದರೆ ಫಲಿತಾಂಶ ಹೇಗೆ ಬೇಕಾದರೂ ಬದಲಾಗಬಹುದಲ್ವಾ? ಗೆದ್ದವರು ಸೋಲನ್ನು ಅನುಭವಿಸಬಹುದು, ಸೋತವರು ಗೆಲುವನ್ನು ಕೂಡ ಸಾಧಿಸಬಹುದು. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಇದಕ್ಕೆ ವಿಪಕ್ಷಗಳು ಮಾತ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ವಿಪಕ್ಷಗಳಿಗೆ ಏನು ಅನ್ನಿಸ್ತಾ ಇದೆ, ನಮ್ಮ ಓಟನ್ನೇ ಕಟ್ ಮಾಡಿಬಿಡ್ತಾರೆ. ಈಗೇನು ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಗ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ವಿಪಕ್ಷದವರದ್ದೇ ಅಂತ. ಅದೇನಷ್ಟು ಕಾನ್ಫಿಡೆನ್ಸು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾನು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಚುನಾವಣಾ ಆಯೋಗಕ್ಕೆ ರಾಮಪ್ಪನೋ, ಭೀಮಪ್ಪನೋ, ಸೋಮಪ್ಪನೋ ಇದೇ ಪಕ್ಷಕ್ಕೆ ಓಟ್ ಹಾಕ್ತಾನೆ ಅಂತ ಅವ್ರಿಗೇನು ಗೊತ್ತಿರೋದಿಲ್ಲ. ಅದು ನಕಲಿಯಾ, ಅವ್ರಿಗೆ ದಾಖಲೆ ಕೊಟ್ಟಿಲ್ವಾ, ಅವರು 2 ಕಡೆ ಹೆಸರು ಹೊಂದಿದಾರಾ, ಇದಿಷ್ಟನ್ನು ಮಾತ್ರ ಚುನಾವಣಾ ಆಯೋಗ ನೋಡ್ತಾ ಇದೆ. ಅವರು ಬದುಕಿದರಾ ಸತ್ತಿದರಾ ಅನ್ನೋ ಆಧಾರದಲ್ಲಿ ಅದನ್ನು ಡಿಲೀಟ್ ಮಾಡುವಂಥದ್ದು ಅಥವಾ ಸೇರಿಸುವಂಥದ್ದು ಆಗ್ತಾ ಇದೆ. ಆದರೆ ವಿಪಕ್ಷಗಳಿಗೆ ಅನಿಸ್ತಾ ಇದೆ, ಯಾರ ಹೆಸರು ಲೀಸ್ಟ್ನಿಂದ ಹೋಗ್ತಾ ಇದೆಯೋ ಅದು ನಮ್ಮ ವೋಟರ್ಸ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಹೀಗಾಗಿ ದೇಶಾದ್ಯಂತ 8 ಕೋಟಿ ವೋಟರ್ಸ್ ಏನಾದರೂ ಕಡಿಮೆ ಆಗಿದ್ದೆ ಆದರೆ ಅವರು ಅಂದುಕೊಂಡಂತೆ ಆ ಎಲ್ಲ ವೋಟ್ಗಳು ಕೂಡ ವಿಪಕ್ಷಗಳದ್ದೇ ಆಗಿದ್ದೇ ಆಗಿದ್ರೆ ಈ ದೇಶದಲ್ಲಿ ವಿಪಕ್ಷವೇ ಇರೋದಿಲ್ಲ. ಯಾಕೆಂತಂದರೆ ಕಳೆದ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಟ್ಟು 36.56% ವೋಟನ್ನು ಪಡೆದುಕೊಂಡಿತ್ತು. ಅವರಿಗೆ ಸಿಕ್ಕಂತಹ ಮತ 23,59,00,000. ಅದೇ ಕಾಂಗ್ರೆಸ್ನವರು 21.19% ವೋಟನ್ನು ಪಡೆದುಕೊಂಡಿದ್ರು. ಅವರಿಗೆ ಈ ದೇಶದಲ್ಲಿ 13,67,00,000 ಜನ ಮತ ಹಾಕಿದ್ರು. ಇದರಲ್ಲಿ 8 ಕೋಟಿಯಷ್ಟು ವೋಟ್ಗಳು ವ್ಯತ್ಯಾಸ ಆದವು ಅಂತಂದ್ರೆ ಚುನಾವಣಾ ಫಲಿತಾಂಶ ಯಾವ ಮಟ್ಟಿಗೆ ಬೇಕಾದರೂ ಬದಲಾಗ್ಬಿಡಬಹುದು. ಮಿತ್ರರೇ, ಒಂದು ಅರ್ಥ ಮಾಡ್ಕೊಳ್ಬೇಕು, ಈಗೇನು ವೋಟರ್ ಲಿಸ್ಟ್ನಿಂದ ಹೆಸರನ್ನ ಕೈ ಬಿಡಲಾಗ್ತಾ ಇದೆಯಲ್ಲ, ಇವರೆಲ್ಲರನ್ನ ನಕಲಿ ಮತದಾರರು ಅಂತ ನಾವು ಪರಿಗಣಿಸಿ ಕಳೆದ ಚುನಾವಣೆಯಲ್ಲೋ ಅಥವಾ ಈ ಚುನಾವಣೆಯಲ್ಲೋ ಇವರು ನಕಲಿಯಾಗಿ ಮತದಾನ ಮಾಡ್ತಾ ಇದ್ರು ಅಂತ ಅಂದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೆಲವರು 2 ಕಡೆ ಹೆಸರನ್ನು ಹೊಂದಿರ್ತಾರೆ ಎಂದ ಮಾತ್ರಕ್ಕೆ ಅವರು 2 ಕಡೆ ಮತದಾನ ಮಾಡಿಯೇ ಬಿಡ್ತಾರೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಇನ್ನು ಕೆಲವರು ಸತ್ತೇ ಹೋಗಿದ್ದಾರೆ, ಅವರ ಹೆಸರು ಕೂಡ ಇದೆ, ಅವರ ಹೆಸರಿನಲ್ಲಿ ಬೇರೆಯವರು ಬೇಕಾದರೂ ವೋಟ್ ಮಾಡಬಹುದು. ಇಂತಹ ಅಕ್ರಮಗಳು ನಡೆಯುವಂತಹ ಚಾನ್ಸಸ್ ಇದೆ. ಇದರಿಂದ ಇನ್ನೊಂದು ರೀತಿಯಲ್ಲೂ ಕೂಡ ಚುನಾವಣಾ ಆಯೋಗಕ್ಕೆ ತೊಂದರೆ ಆಗುತ್ತೆ. ಕೆಲವೊಮ್ಮೆ ಚುನಾವಣಾ ಆಯೋಗ ವೋಟಿಂಗ್ ಪರ್ಸೆಂಟೇಜನ್ನು ವಿಪರೀತವಾಗಿ ಜಾಸ್ತಿ ಮಾಡಬೇಕು ಅಂತ ಅನೇಕ ಪ್ರೋಗ್ರಾಮ್ಗಳನ್ನು ಕೈಗೊಂಡಿರ್ತಾರೆ, ಮತದಾನ ಜಾಗೃತಿ ಅಭಿಯಾನವನ್ನು ಮಾಡಿರ್ತಾರೆ. ಅಷ್ಟಾದರೂ ಕೂಡ ಕೆಲ ಕ್ಷೇತ್ರಗಳಲ್ಲಿ 50%, 55%, 60% ಇಷ್ಟೇ ಮತದಾನ ಆಗುತ್ತೆ. ಈ ರೀತಿಯಾಗಿ ಮತದಾನ ಕಡಿಮೆ ಆಗೋದಕ್ಕೆ ಒಂದು ಕಾರಣವೂ ಕೂಡ ಇರುತ್ತೆ. ಕೆಲವೊಮ್ಮೆ ವೋಟರ್ಸ್ ಲಿಸ್ಟ್ನಲ್ಲಿ ಹೆಸರು ಅಲ್ಲಿರುತ್ತೆ, ಆದರೆ ವೋಟರ್ಸ್ ಇನ್ಯಾವುದೋ ಪ್ರದೇಶದಲ್ಲಿರ್ತಾರೆ. ಉದಾಹರಣೆಗೆ ಬೆಂಗಳೂರಿನಂತಹ ಕ್ಷೇತ್ರಗಳಲ್ಲಿ ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಿಲ್ಲ. ಯಾಕೆ ಕೇಳಿದ್ರೆ ವೋಟಿಂಗ್ ಸಂದರ್ಭದಲ್ಲಿ ಅವರು ತಮ್ಮ ಊರುಗಳಿಗೆ ಹೋಗಿರ್ತಾರೆ, ಅಲ್ಲೂ ಕೂಡ ಅವರ ಹೆಸರು ಇರುತ್ತೆ, ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿಬಿಡುತ್ತೆ. ಹೀಗೆ 2 ಕಡೆ ಮತದಾನದ ಪಟ್ಟಿಯಲ್ಲಿ ಹೆಸರು ಹೊಂದಿರುವಂತಹದ್ದು ಇಡೀ ಚುನಾವಣೆಯಲ್ಲಿ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗುತ್ತೆ. ಚುನಾವಣೆ ಒಂದು ವ್ಯವಸ್ಥಿತವಾಗಿ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಚುನಾವಣಾ ಆಯೋಗ ದೇಶಾದ್ಯಂತ ಈ ಅಭಿಯಾನವನ್ನು ಮಾಡಬೇಕು. ಬಿಹಾರದಲ್ಲಿ ನಮಗೆ ಯಶಸ್ಸು ಸಿಕ್ಕಿದೆ, ದೊಡ್ಡ ಮಟ್ಟದಲ್ಲಿ ನಕಲಿ ವೋಟರ್ಸ್ ಪತ್ತೆ ಆಗಿದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ವಿಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವಲ್ಲ, ಅವರಿಗೊಂದು ಉತ್ತರವನ್ನು ಕೊಟ್ಟು ಮುಂದೆ ಇದು ಯಾವ್ಯಾವ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕಾಂಗ್ರೆಸ್ನವರು ಲೋಕಸಭಾ ಸೆಷನ್ ನಡೀತಿರುವಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಚುನಾವಣಾ ಅಕ್ರಮ ಅಂತ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರಲ್ಲ, ಕರ್ನಾಟಕದಲ್ಲಿ ನಡೆದಿದೆ, ನನ್ನ ಹತ್ರ 100% ಸಾಕ್ಷಿ ಇದೆ, ಹೀಗೆಲ್ಲ ಹೇಳ್ತಾ ಇದ್ದಾರಲ್ಲ. ಜೊತೆಗೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆಯೂ ಕೂಡ ಅವರು ಅಪಸ್ವರ ಎತ್ತುತ್ತಾ ಇದ್ದಾರಲ್ಲ. ಅದೇ ರಾಹುಲ್ ಗಾಂಧಿ ಇತಿಹಾಸದ ಪುಟಗಳನ್ನು ಸ್ವಲ್ಪ ತಿರುವಿ ಹಾಕಿದ್ರೆ ಅವರಿಗೆ ಸತ್ಯ ದರ್ಶನ ಆಗತ್ತೆ. ಯಾಕೆ ಕೇಳಿದ್ರೆ ಈ ದೇಶದಲ್ಲಿ ಇದುವರೆಗೆ ಒಟ್ಟು 13 ಬಾರಿ ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗ ಮಾಡಿದೆ. ಎಷ್ಟು ಬಾರಿ? 13 ಬಾರಿ. ಮೊದಲ ಬಾರಿಗೆ ಆಗಿದ್ದು 1952ರಲ್ಲಿ, ಕಟ್ಟ ಕಡೆಯದಾಗಿದ್ದು 2004ರಲ್ಲಿ. 1952, 56, 57, 1965, 61, 66, 1983,
89, 92, 93, 95, 2002 ಮತ್ತು 2003. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಈ 13 ಬಾರಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿದೆಯಲ್ಲ, ಈ ಪೈಕಿ 2 ಬಾರಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುವಂತಹ ಸಂದರ್ಭದಲ್ಲಿ ಮಾತ್ರ ಈ ದೇಶದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಇದ್ದಿದ್ದು. ಅಂದ್ರೆ 2002 ಮತ್ತು 2003ರಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬಿಜೆಪಿಯ ಸರ್ಕಾರ ಇತ್ತು. ಉಳಿದಂತೆ 11 ಬಾರಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ನದ್ದೇ ಸರ್ಕಾರ ಇದ್ದಿದ್ದು. ಅದರಲ್ಲೂ ಮಿತ್ರರೇ 8 ಬಾರಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುವಂತಹ ಸಂದರ್ಭದಲ್ಲಿ ನೆಹರು ಖಾನ್ದಾನ್ನ ಸರ್ಕಾರವೇ ಇತ್ತು. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಈ ದೇಶದ ಬೇರೆ ಬೇರೆ ಕಡೆಯಲ್ಲಿ ಒಟ್ಟು 8 ಬಾರಿ ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆದಿದೆ. ನಿಜವಾಗ್ಲೂ ಈ ರೀತಿಯ ಮತದಾರರ ಪಟ್ಟಿಯ ಪರಿಷ್ಕರಣೆಯಿಂದ ಅಕ್ರಮ ಆಗುತ್ತೆ ಅಂತಂದ್ರೆ ಹಿಂದೆಯೂ ಆಗಿರ್ಬೇಕಲ್ವಾ? ಆ ಇತಿಹಾಸ ಗೊತ್ತಿದ್ರಿಂದಲೇ ರಾಹುಲ್ ಗಾಂಧಿ ಈಗ ವಿರೋಧ ಮಾಡ್ತಾ ಇದ್ದಾರಾ? ಯಾರಿಗ್ ಗೊತ್ತು? ಈಗ ರಾಹುಲ್ ಗಾಂಧಿ ಅವರಿಗೆ ಅಷ್ಟು ದಟ್ಟವಾದ ಅನುಮಾನ ಇದೆ ಅಂತಂದ್ರೆ ಈ ಹಿಂದೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲರೂ ಕೂಡ ಮತದಾರರ ಪಟ್ಟಿಯ ಪರಿಷ್ಕರಣೆಯಿಂದಲೇ ವಿಜಯ ಆಗಿದ್ದಿರಬಹುದು. ಇದನ್ನೆಲ್ಲ ಬದಿಗಿಟ್ಟು ಈಗ ಚುನಾವಣಾ ಆಯೋಗ ದೇಶಾದ್ಯಂತ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದೆಯಲ್ಲ, ಇದು ಯಾವ ರಾಜ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯೋದಕ್ಕಿದೆ, ಅಸ್ಸಾಂನ ವಿಧಾನಸಭಾ ಚುನಾವಣೆ ನಡೆಯೋದಕ್ಕಿದೆ, ಹಾಗೂ ತಮಿಳುನಾಡು ಮತ್ತು ಕೇರಳದಲ್ಲೂ ಕೂಡ ವಿಧಾನಸಭಾ ಚುನಾವಣೆ ನಡೆಯೋದಕ್ಕಿದೆ. ಈ ಪೈಕಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಕಲಿ ವೋಟರ್ಸ್ ಇದ್ದಾರೆ ಎನ್ನುವಂತಹ ಅನುಮಾನ ಇದೆ. ಯಾಕೆ ಅಂತಂದ್ರೆ ಈ ಎರಡೂ ರಾಜ್ಯಕ್ಕೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರ ಕಾಟ ವಿಪರೀತವಾಗಿದೆ. ಈಗ ಚುನಾವಣಾ ಆಯೋಗ ಬಿಹಾರದಲ್ಲೇ 64 ಲಕ್ಷ ನಕಲಿ ಮತದಾರರನ್ನ ಪಟ್ಟಿಯಿಂದ ಹೊರಹಾಕಿದೆ. ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದೆ ಆದರೆ ಎಷ್ಟು ಪ್ರಮಾಣದಲ್ಲಿ ನಕಲಿ ಮತದಾರರು ಪತ್ತೆ ಆಗಬಹುದು ಊಹೆ ಮಾಡಿಕೊಳ್ಳಿ. ಹಾಗೆ ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಅಸ್ಸಾಂ ರಾಜ್ಯದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಕಲಿ ಮತದಾರರು ಪತ್ತೆ ಆಗಬಹುದು. ಈ ಎರಡೂ ರಾಜ್ಯದಲ್ಲಿ ಈ ರೀತಿಯಾದಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದೆಯಲ್ಲ, ಆ ಎರಡೂ ರಾಜ್ಯದ ಚುನಾವಣಾ ದಿಕ್ಕನ್ನೇ ಬದಲಾಯಿಸುವಂತಹ ಸಾಧ್ಯತೆಗಳಿದೆ. ಮಮತಾ ಬ್ಯಾನರ್ಜಿಗೆ ಈಗಲಿಂದನೇ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಸಾಕಿ ಸಲಹುತ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಏನೇ ಕ್ರಮ ಕೈಗೊಂಡರೂ ಕೂಡ ಮಮತಾ ಬ್ಯಾನರ್ಜಿಗೆ ಇಷ್ಟ ಆಗ್ತಾ ಇಲ್ಲ. ಅದು CAA ಅನ್ನು ತರುವಂತಹ ಸಂದರ್ಭ ಇರಬಹುದು ಅಥವಾ NRC ಜಾರಿ ಮಾಡಬೇಕು ಅನ್ನುವಂತಹ ಆಗ್ರಹ ಇರಬಹುದು. ಇದು ಯಾವುದಕ್ಕೂ ಕೂಡ ಮಮತಾ ಬ್ಯಾನರ್ಜಿ ಬೆಂಬಲ ಕೊಡೋದಿಲ್ಲ. ಈಗ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಬಿಹಾರದ ಪಕ್ಷಗಳಿಗಿಂತಲೂ ಹೆಚ್ಚಾಗಿ ಮಮತಾ ಬ್ಯಾನರ್ಜಿ ವಿರೋಧ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಅವರಿಗೆ ಮೊದಲೇ ಗೊತ್ತಿತ್ತು ಇದು ಕೇವಲ ಬಿಹಾರಕ್ಕೆ ಸೀಮಿತವಾಗೋದಿಲ್ಲ, ನನ್ನ ಕಾಲುಬುಡಕ್ಕೂ ಕೂಡ ಬರುತ್ತೆ ಅಂತ. ಒಟ್ನಲ್ಲಿ ಚುನಾವಣಾ ಆಯೋಗದ ಈ ಕ್ರಮ ಇದೆಯಲ್ಲ, ಇಡೀ ದೇಶಾದ್ಯಂತ ಮತದಾರರ ಪಟ್ಟಿಯ ಪರಿಷ್ಕರಣೆ, ಇದು ದೇಶದ ಚುನಾವಣೆಯ ದಿಕ್ಕನ್ನ 200% ಬದಲಾಯಿಸುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ಕಟ್ಟ ಕಡೆಯದಾಗ ಒಂದು ಮಾತು ಏನು ಹೇಳಬೇಕು ಅಂತಂದ್ರೆ, ನೀವು ಫಾರಿನ್ ಕಂಟ್ರೀಸ್ಗಳಲ್ಲಿ ನೋಡಿ, ಅಲ್ಲಿ ಅಕ್ರಮ ವಿದೇಶಿಗರ ಬಗ್ಗೆ ಯಾರು ಹೋರಾಟ ಮಾಡ್ತಾರೆ ಅಥವಾ ನಕಲಿ ಮತದಾರರ ವಿರುದ್ಧವಾಗಿ ಯಾರು ದೊಡ್ಡ ಮಟ್ಟದಲ್ಲಿ ಚಳುವಳಿಯನ್ನು ಮಾಡ್ತಾರೆ? ಅಲ್ಲಿನ ವಿಪಕ್ಷಗಳು. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಉಲ್ಟಾ. ನಮ್ಮ ದೇಶದಲ್ಲಿ ಸರ್ಕಾರ ಅಥವಾ ಚುನಾವಣಾ ಆಯೋಗ ಅಕ್ರಮ ವಲಸಿಗರು ಅಥವಾ ನಕಲಿ ಮತದಾರರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೊರಟ್ರೆ ವಿಪಕ್ಷಗಳು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತವೆ. ಇದು ಮಾಡಬಾರದು, ಅವರೆಲ್ಲ ಇರಬೇಕು, ನಕಲಿ ಮತದಾರರು ಪಟ್ಟಿಯಲ್ಲಿರಬೇಕು ಅಂತ. ಇದನ್ನು ನೀವು ಭಾರತದ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ವರ್ಣಿಸ್ತಿರೋ ಅಥವಾ ಭಾರತದ ಪ್ರಜಾಪ್ರಭುತ್ವದ ದುರಂತ ಅಂತ ಟೀಕೆ ಮಾಡ್ತಿರೋ ನಿಮಗೆ ಬಿಟ್ಟಂತಹ ವಿಚಾರ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.